ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನಗಳ ನಂತರ ಲೈವ್ ಬಂದಿದ್ದೀನಿ. ಉದ್ದೇಶ ನಿಮಗೆಲ್ಲರಿಗೂ ಒಂದು ದೇವಸ್ಥಾನವನ್ನು ದರ್ಶನ ಮಾಡಿಸ್ಲಿಕ್ಕೆ ನಾನು ಲೈವ್ ಬಂದಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರಿಗೂ ಒಂದು ದರ್ಶನ ಮಾಡಿಸೋದಕ್ಕೆ ಇಲ್ಲಿ ಬಂದಿದ್ದೀನಿ. ಅದು ಏನು ದರ್ಶನ ಅಂತ ನೀವೇ ನಿಮ್ಮ ಕಣ್ಣಾರೆ ನೋಡಿ. ದೇವಸ್ಥಾನಗಳಲ್ಲಿ ದೇವರಿರೋದನ್ನು ನೀವು ನೋಡಿರ್ತೀರ, ಆದರೆ ಈ ದೇವಸ್ಥಾನದಲ್ಲಿ ದೇವರು ಇಲ್ಲದೇ ಇರೋಂಥ ಸಮಯ ಇದು. ನೋಡಿ, ನಾನು ತೋರಿಸ್ತೀನಿ, ನೀವು ಬರ್ರಿ, ಇನ್ನು ಲೈವಲ್ಲಿ ಬರ್ರಿ. ನಮ್ಮ ದೇವರು ಇಲ್ಲದೇ ಇರೋಂಥ ದೇವಸ್ಥಾನ ದರ್ಶನ್ ಸಾರ್ ಅವರ ಮನೆ, ತೂಗುದೀಪ ನಿಲಯ. ನಮ್ಮ ಪ್ರೀತಿಯ ಬಾಸ್ ದರ್ಶನ್ ಸರ್ ಅವರ ಅರಮನೆ ಮುಂದೆ ಇವತ್ತು ಇದ್ದೀವಿ ನಾವು, ಅಭಿಮಾನಿಗಳೆಲ್ಲ. ದರ್ಶನ್ ಸರ್ ಅವರ ಅರಮನೆಗೆ ನೋಡೋಕೆ ಬಂದಿದ್ದೀವಿ. ಒಂದು ಸಮಯದಲ್ಲಿ ಅವ್ರ ಹುಟ್ಟುಹಬ್ಬಕ್ಕೆ ಈ ಮನೆ ರಾರಾಜಿಸ್ತಾ ಇತ್ತು, ಆದರೆ ಈಗ ನಮ್ಮ ಟೈಮ್ ಸರಿ ಇಲ್ಲ. ಜೈ ಡಿ ಬಾಸ್ ಆರ್ ನಗರದಲ್ಲಿರುವಂಥ ನಿಮ್ಮೆಲ್ಲರ ಪ್ರೀತಿಯ ದರ್ಶನ್ ಸಾರ್ ಅವರ ತೂಗುದೀಪ ನಿಲಯ, ದೇವರಿಲ್ಲದ ದೇವಸ್ಥಾನ, ನಮ್ಮ ಪ್ರೀತಿಯ ದರ್ಶನ್ ಸಾರ್ ಅವರ ಮನೆ. ತುಂಬ ಜನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ಫೋಟೋಸ್ಗೆ ಬಂದಿದ್ದಾರೆ. ಎಲ್ಲ ಸುಮಾರು ಜನ ಯಾವಾಗಲೂ ಇದ್ದೇ ಇರ್ತಾರೆ. ಬಾಸು ಮನೆಯಲ್ಲಿ ಇರಲಿ ಬಿಡಲಿ, ದೇವಸ್ಥಾನಕ್ಕೆ ಕಾಯೋದಕ್ಕೆ ಭಕ್ತಾದಿಗಳು ಇದ್ದೇ ಇರ್ತೀವಿ. ದೇವಸ್ಥಾನದ ಮುಂದೆ ನಾವು ಭಕ್ತಾದಿಗಳು, ನನ್ನಂಥ ಭಕ್ತಾದಿಗಳು ಸುಮಾರು ಜನ ಇರ್ತಾರೆ. ನಮ್ಮ ವಾಸ್ ಡೆವಿಲ್, ಇವ್ರು ನಮ್ಮ ಜೈ ಡಿ ಬಾಸ್ ಆಟೋ ಸ್ನೇಹಿತರು. ಮನೆ ಮುಂದೆ ಯಾವಾಗಲೂ ಅವ್ರು ಇರಲಿ ಬಿಡಲಿ, ಅಭಿಮಾನಿಗಳು ನಾವೆಂತ ಕಾಯ್ತಾ ಇರ್ತೀವಿ. ಅವರ ಬರುವ ಅಪೇಕ್ಷೆಗಾಗಿ ಎದುರು ನೋಡ್ತಾ ಇರ್ತೀವಿ. ತೂಗುದೀಪ ನಿಲಯ, ನಮ್ಮ ದರ್ಶನ್ ಸಾರ್ ಅವರ ದೇವಸ್ಥಾನ, ಅರಮನೆ ನೋಡೋಕ್ಕೆ ಈ ಸಮಯದಲ್ಲಿ ತುಂಬ ಬೇಜಾರಾಗುತ್ತೆ. ಆದಷ್ಟು ಬೇಗ ಒಳ್ಳೆ ಟೈಮ್ ಬರುತ್ತೆ, ಆ ಟೈಮ್ಗಾಗಿ ಕಾಯೋಣಂತೆ.